ಓಂ ತದೇತತ್ ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಮಹಾದ್ಯುತಯೇ ನಮಃ. ಓಂ ಸ್ತುವಂತಃ ನೋಷ್ಟುತ ಇಂದ್ರ ನೋ ಗೃಣಾನ ಇಶಂ ಚರಿತ್ರೇ ನದ್ಯೋ ನ ಪೀಪೇಃ ಅಕಾರಿತೆ ಹರಿ ಓ ಬ್ರಹ್ಮ ನವ್ಯಂ ಧಿಯಾ ಸ್ಯಾಮ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 440ನೇಯ ಈ ಭಾಗದಲ್ಲಿ ಇವತ್ತು ನಾವು 181ನೇಯ ಮಹಾದ್ಯುತಿ ಎಂಬ ನಾಮವನ್ನು ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಅದಕ್ಕಿಂತ ಮೊದಲು ಮಹಾದ್ಯುತಿ ಎಂಬ ಈ ನಾಮ ಏನು ಅರ್ಥಗಳನ್ನು ವರ್ಣನೆ ಮಾಡ್ತದೆ ಅಂತ ಅನ್ನೋದನ್ನು ನೋಡೋಣ. ದ್ಯುತಿ ಅಂದರೆ ಕಾಂತಿ, ನಮಗೆಲ್ಲ ಗೊತ್ತಿರುವಂತೆ. ಮಹಾದ್ಯುತಿ ಅಂದರೆ ದೊಡ್ಡ ಪ್ರಮಾಣದ ಕಾಂತಿ ಉಳ್ಳವನು ಅಂತ ಅದರ ಅರ್ಥ. ಕಾಂತಿ ಅಂತ ಒಂದು ಅರ್ಥ. ಇನ್ನು ಕೆಲವರು ಹೇಳುವಂತೆ ಈ ಉಕ್ತ ಬೃಹತಿ ಸಹಸ್ರ ಮಂತ್ರ ಏನಿದೆ ಇದರಿಂದ ಪ್ರತಿಪಾದ್ಯವಾದಂಥ ಮಹಿಮಾ, ಆ ಮಹಿಮೆ ಉಳ್ಳವನು, ಅದರಿಂದ ಅವನು ಮಹಾದ್ಯುತಿ. ಇನ್ನೊಂದು ಮಹಾದ್ ಯುತಿ, ಮಹಾದ್ಯುತಿ ಅಂತ ಒಂದು ಶಬ್ದ. ದ್ಯುತಿ ಅಂದರೆ ಬೆಳಕು, ದೊಡ್ಡ ಬೆಳಕುಳ್ಳವನು, ಆದ್ದರಿಂದ ಮಹಾದ್ಯುತಿ ಅಂತ ಒಂದು ಅರ್ಥ. ಮಹಾದ್ ಅಂದರೆ ದೊಡ್ಡ ಪ್ರಮಾಣದ ಹವಿಸ್ಸು, ಭಕ್ತರು ಕೊಟ್ಟಂಥ ಅದ ಅಂದರೆ ಹವಿಸ್ಸು, ಅದರಿಂದ ಯೋಗ ಸಂಬಂಧ ಇರುವವನು, ಆದ್ದರಿಂದ ಭಕ್ತ ಕೊಟ್ಟಂಥ ದೊಡ್ಡ ಪ್ರಮಾಣದ ಹವಿಸ್ಸನ್ನು ಸ್ವೀಕಾರ ಮಾಡುವವನು ಅಂತ ಅರ್ಥ. ಅದು ಒಂದನ್ನು ಕೂಡ ಹೇಳ್ತಾರೆ. ಮತ್ತೆ ತಾನು ಭಕ್ತರು ಕೊಟ್ಟ ಹವಿಸ್ಸನ್ನು ಸ್ವೀಕಾರ ಮಾಡುವುದಲ್ಲದೆ ಭಕ್ತರಿಗೆ ಜೀವಮಾನದಲ್ಲಿ ದೊಡ್ಡ ಪ್ರಮಾಣದ ಸಂಪತ್ತನ್ನು ಕೊಡುವವನು ಅಂತ ಮತ್ತೊಂದು ಅರ್ಥವನ್ನು ಹೇಳ್ತಾರೆ. ದೊಡ್ಡ ದೊಡ್ಡ ದ್ಯುತಿಗಳು, ಬೆಳಕಿನ ಪುಂಜಗಳು ಅಂತ ಕರೆಸ್ಕೊಂಡಿರುವಂಥ ಸೂರ್ಯಾದಿಗಳಲ್ಲಿ ಇವನಿದ್ದಾನೆ. ಆದ್ರಿಂದ ಈತನನ್ನ ಮಹಾದ್ಯುತಿ ಅಂತ ಹೇಳ್ತಾರೆ. ಅದು ಒಂದು ಅರ್ಥ. ಮೂಲ ಋಗ್ವೇದದ ಮಂತ್ರದಲ್ಲಿ ಇದರ ಸ್ವರೂಪ ಏನಿದೆ ಮತ್ತು ಅದಕ್ಕೆ ಯಾರ್ಯಾರು ಏನೇನು ವ್ಯಾಖ್ಯಾನ ಮಾಡಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಮಾನವ ಮಬ್ಧೀಹಿ ಆಭರಾದದ್ಧಿದನ್ನ ಪ್ರದಾಶುಷೇ ದಾತವೇ ಭೂರಿಯತ್ತೆ ನವ್ಯೇ ದೇಷ್ಣೆ ಶಸ್ತೆ ಅಸ್ಮಿಂತ ಉಕ್ತೆ ಪ್ರಬ್ರವಾಮ ವಯಮಿಂದ್ರ ಸ್ತುವಂತಹ ಅಂತ 10ನೇ ಮಂತ್ರ. ಅಲ್ಲಿ ವಯಮಿಂದ್ರ ಅನ್ನುವವರೆಗೆ ಈ ಹಿಂದಿನ ಮಂತ್ರಕ್ಕೆ ಸೇರಿ ಹೋಗಿದೆ. ಈ 10ನೇ ಮಂತ್ರದಲ್ಲಿರುವಂತಹ ಸ್ತುವಂತಹ ಅನ್ನೋ ಭಾಗವನ್ನ ಈಗಿನ ಬೃಹತಿ ಮಂತ್ರಕ್ಕೆ ಇಟ್ಕೊಂಡಿದ್ದಾರೆ. ಮತ್ತೆ ಇದಾದ ಬಳಿಕ ನೂಷ್ಟುತ ಇಂದ್ರ ಗೃಣಾನ ಇಶಂ ಜರಿತ್ರೆ ನದ್ಯೋ ನ ಪೀಪೇಹೆ ಅಕಾರೀತೆ ಹರಿವೋ ಬ್ರಹ್ಮ ನವ್ಯಂ ಧಿಯಾಸ್ಯಾಮ ರಥ್ಯ ಸುದಾಸಹ ಅಂತ 11ನೇ ಮಂತ್ರ. ಅದರಲ್ಲಿ ರಥ್ಯ ಸುದಾಸಹ ಅನ್ನೋದನ್ನ ಮುಂದಿನ ಅನಿರ್ದೇಶ ವಪುಹ ಅನ್ನೋ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರಕ್ಕೆ ಬಿಟ್ಟಿದ್ದಾರೆ. ಅಂತೂ 10ನೇ ಮಂತ್ರ ಮತ್ತು 11ನೇ ಮಂತ್ರ, ಅದರ 11ನೇ ಮಂತ್ರದ 90% ಭಾಗ ರಥ್ಯ ಸುದಾಸಹ ಅನ್ನೋದನ್ನು ಬಿಟ್ಟು ಉಳಿದಿದ್ದೆಲ್ಲವನ್ನು ಕೂಡ ಇಲ್ಲಿ ತಗೊಂಡಿದ್ದಾರೆ. ಈ ಮಂತ್ರಕ್ಕೆ ಸಾಯಣಾಚಾರ್ಯ ಹೇಳಿದಂತಹ ಅರ್ಥವನ್ನ ನಾವು ಪ್ರತ್ಯೇಕವಾಗಿ ನೋಡಬೇಕಾಗಿಲ್ಲ. ಈ ಹಿಂದೆ ಇಂಥದೇ ಒಂದು ಮಂತ್ರ ಬಂದಿದೆ. ಅದರಿಂದ ಸಾಯಣಾಚಾರ್ಯರು ಕೂಡ ಪೂರ್ವಂ ವ್ಯಾಖ್ಯಾತ, ಹಿಂದೆ ಇದು ನಾವೇ ವ್ಯಾಖ್ಯಾನ ಮಾಡಿದ್ದಾಗಿರುವುದರಿಂದ ಇದಕ್ಕೆ ಪ್ರತ್ಯೇಕವಾದ ಅರ್ಥವನ್ನು ಹೇಳುವುದಿಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ನಾವು ಸಾಯಣಾಚಾರ್ಯ ಹೇಳಿರುವಂತಹ ಅರ್ಥವನ್ನು ಈಗಾಗಲೇ ನೋಡಿದ್ದೇವೆ ಅಂತ ಭಾವಿಸಿ ಅದರ ಮುಂದಿನ ಅರ್ಥವನ್ನ ನೋಡೋಣ.
ಭಗವಂತಾಚಾರ್ಯರು ಈ ಮೂಲ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ನೂಷ್ಟುತ ಇಂದ್ರ ಗೃಣಾನ ಈಶಂ ಚರಿತ್ರೆ ನದ್ಯೋನ ಪೀಪೇಃ ಅಕಾರಿತೆ ಹರಿವೋ ಬ್ರಹ್ಮ ನವ್ಯಂ ಧಿಯಾ ಸ್ಯಾಮ ರಥ್ಯಾಹ ಸುದಾಸಾಹ ಅಂತಿದು ಮಂತ್ರ. ಆ ಕೊನೆ ಮಂತ್ರ, ಆ ಋಗ್ವೇದದಲ್ಲಿ ಆ ಭಾಗದಲ್ಲಿ ಕೊನೆ ಮಂತ್ರ ಇದು. ಅದಕ್ಕೆ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಮಹಾದ್ಯುತಿ ಎಂಬ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ, ಸಂಪಾದಿತವಾದ ಬೃಹತಿ ಮಂತ್ರ ಬೇರೆನೇ ಇದೆ. ಶಸ್ತೆ ಅಸ್ಮಿಂತ ವಕ್ಥೆ ಪ್ರಬ್ರವಾಮ ವಯಮಿಂದ್ರ ಸ್ತುವಂತಹ ನೋಷ್ಟುತ ಇಂದ್ರ ನೂಗೃಣಾನ ಈಶಂ ಚರಿತ್ರೆ ನದ್ಯೋನ ಅಂತಿಷ್ಟು ಮಂತ್ರ ಇದೆ. ನಾವು ಈಗ ನೋಡ್ತಿರುವುದು ರಘುನಾಥ ಸ್ವಾಮಿಗಳ ಅನುಸಾರವಾಗಿ ಸಂಪಾದಿತವಾದಂತಹ ಮಂತ್ರ. ಭಕ್ತರು ಕೊಟ್ಟಂತಹ ದೊಡ್ಡ ಪ್ರಮಾಣದ ಹವಿಸ್ಸನ್ನ ಸ್ವೀಕಾರ ಮಾಡುವವನು ಮತ್ತೆ ಭಕ್ತರಿಗೂ ಕೂಡ ದೊಡ್ಡ ಪ್ರಮಾಣದ ಅನ್ನಾದಿ ಭೋಗಗಳನ್ನು ಕೊಡುವವನು ಅಂತ ಅರ್ಥ ಹೇಳಿದವರು ಇದೇ ಭಗವಂತಾಚಾರ್ಯರೇ. ಹೇ ಇಂದ್ರ, ಅವ್ರು ಹೇಳುವ ಅರ್ಥ ಹೀಗಿದೆ, ವಿಷ್ಣು ಭಗವಂತನೇ, ಇದಾನೀಂ ಅಸ್ಮಾಭಿ ಸ್ತುತಸ್ತ್ವಂ, ನೂಷ್ಟುತ ಅಂತಿದೆ. ನೂ ಅಂದ್ರೆ ಇದಾನೀಂ ಅಂತ ಅರ್ಥ. ನಮ್ಮಿಂದ ನೀನು ಸ್ತುತಿಸಲ್ಪಟ್ಟಿದ್ದಿ. ಚರಿತ್ರೆ ಸ್ತೋತ್ರ ಮಾಡುವಂಥ ವ್ಯಕ್ತಿಗೆ ಅಥವಾ ನಮ್ಮೆಲ್ಲರಿಗೆ, ಸ್ತೋತ್ರ ಮಾಡುವಂಥ ಎಲ್ಲರಿಗೂ. ನಮ್ಮ ಇಶಂ ಅನ್ನಂ ಹವಿರಾದಿಗಂ ಗೃಣಾನಃ, ನಮ್ಮ ಹವಿಸ್ಸೇನಿದೆ ಅದನ್ನು ನೀನು ಸ್ವೀಕಾರ ಮಾಡ್ತಿ. ಸ್ವೀಕಾರ ಮಾಡಿ ಗೃಣಾನಃ ಮಾತನಾಡ್ತಿ ಅಂತ ನೀನು. ಏನು ಮಾತನಾಡ್ತಿ ಅಂದರೆ, ಅಹೋ ಯುಷ್ಮದ್ದತ್ತಮನ್ನಂ ಸಮೀಚೀನಂ ಇತಿ ಸ್ತವಾನಃ, ನೀವು ಕೊಟ್ಟಂಥ ಈ ಹವಿಸ್ಸು ತುಂಬ ಅದ್ಭುತವಾಗಿದೆ ಅಂತ ಭಕ್ತರನ್ನ ಪ್ರಶಂಸೆ ಮಾಡಿ, ನದ್ಯ ನೈವ, ನದಿಗಳಂತೆ, ನದಿಗಳು ತಮ್ಮ ಪ್ರವಾಹದಲ್ಲಿ ಬಿದ್ದಿರುವಂತಹ ಹೂವು ಮೊದಲಾದಗಳನ್ನು ಹೇಗೆ ಸ್ವೀಕಾರ ಮಾಡ್ತಾವೋ, ಏನೇ ಬಿದ್ದರೂ ಹೇಗೆ ಸ್ವೀಕಾರ ಮಾಡ್ತಾವೋ, ಹಾಗೆ ನೀನು ಕೂಡ ಸ್ವೀಕಾರ ಮಾಡು ನಾವು ಕೊಟ್ಟದ್ದನ್ನು. ಅಥವಾ ನಮ್ಮ ಸ್ತೋತ್ರವನ್ನು ನೀನು ಸ್ವೀಕಾರ ಮಾಡಿ, ನೀವು ಕೊಟ್ಟ ಆಹುತಿ, ನಿಮ್ಮ ಸ್ತೋತ್ರ ಇದೆಲ್ಲವೂ ಅದ್ಭುತವಾಗಿದೆ ಅಂತ ಅದನ್ನು ಮೆಚ್ಚಿ, ಮುಂದೆ ಸ್ತೋತ್ರ ಮಾಡುವವರಿಗೆ ಇಶಂ ಅನ್ನಂ, ಆ ಅನ್ನಾದಿ ಭೋಗವನ್ನ, ನದ್ಯೋನ ಪೀಪೆ, ನದಿಗಳು ಹೇಗೆ ತಮ್ಮ ಬಳಿ ಬರುವಂತ ಜನರಿಗೆ ಏನೆಲ್ಲವನ್ನು ಕೊಡ್ತಾವೋ ಹಾಗೆ ನೀನು ಕೂಡ ಎಲ್ಲ ರೀತಿಯಾದ ಭೋಗವನ್ನು ಭಕ್ತರಿಗೆ ಕೊಡು. ಕಾವೇರಿಯಾದಿ ನದಿಗಳು, ಕಾವೇರಿ ನದಿ ಚೋಳ ಪ್ರದೇಶದಲ್ಲಿ ಹರಿತದೆ. ಅದು ಕಾವೇರಿಯಾದಿ ನದ್ಯ ಚೋಲಾದಿ ದೇಶ ಅಂತ ಭಗವಂತಾಚಾರ್ಯ ಬರೆದಿದ್ದಾರೆ. ಕಾವೇರಿ ನದಿ ಅಲ್ಲಿ ಹರಿತದೆ, ಚೋಳ ಪ್ರದೇಶ, ಕರ್ನಾಟಕದ ದಕ್ಷಿಣ ಭಾಗ ಮತ್ತೆ ತಮಿಳುನಾಡಿನ ಭಾಗಗಳಲ್ಲಿ. ಹಾಗೆ ಕೃಷ್ಣಾ ನದಿ ಈ ಕಡೆ ಮಹಾರಾಷ್ಟ್ರ ಮತ್ತೆ ಕರ್ನಾಟಕ, ಮುಂದೆ ಆಂಧ್ರ ಈ ಭಾಗದಲ್ಲಿ ಹರಿತದೆ. ಹರಿದು ಲೋಕಾನಾಂ ಅನ್ನದಾತ್ರ್ಯ ಭವಂತಿ, ಎಲ್ಲ ಜನರಿಗೂ ಅನ್ನ ಕೊಡ್ತವೆ. ಗಂಗೆ, ಕಾವೇರಿ ಮತ್ತೆ ಕೃಷ್ಣ ಇವೆಲ್ಲ ನದಿಗಳು. ಅದರಂತೆ ನೀನು ಕೂಡ ನಮಗೆ ಅನ್ನದಾನ ಮಾಡಬೇಕು ಅಂತ ಆ ಭಗವಂತನ ಸನ್ನಿಧಾನದಲ್ಲಿ ಪ್ರಾರ್ಥನೆ. ನಾವು ನಿನಗೇನು ಸ್ತೋತ್ರವನ್ನು ಮಾಡ್ತಾ ಇದ್ದೀವಲ್ಲ, ನವ್ಯ ಅಂದ್ರೆ ಹೊಸ ಸ್ತೋತ್ರ, ಇದು ಅಪೂರ್ವವಾದ ಸ್ತೋತ್ರ. ವೇದವೆಂಬ ಬ್ರಹ್ಮ ಅಂದ್ರೆ ವೇದ ರೂಪವಾದ ಸ್ತೋತ್ರ. ಅದನ್ನ ನಾವು ಬುದ್ಧಿಪೂರ್ವಕವಾಗಿ ಜ್ಞಾನಪೂರ್ವಕವಾಗಿ ಮಾಡಿದ್ದೇವೆ. ಆದ್ರಿಂದ ನಿನ್ನ ಅನುಗ್ರಹದಿಂದ ಈ ಮುಕ್ತಿಯಲ್ಲಿ ಮತ್ತು ಸಂಸಾರದಲ್ಲಿ ರಥ ವಾಹನ ಮೊದಲಾದ ವೈಭವಗಳನ್ನ ಇಟ್ಕೊಂಡು ಮೆರೆಯುವಂತಾಗಲಿ, ಮತ್ತೆ ಆಳು ಕಾಳುಗಳನ್ನ ಇಟ್ಟುಕೊಂಡು ಸಂಪನ್ನರಾಗಿ ಬದುಕುವಂತಾಗಲಿ. ಇದು ಭಗವಂತಾಚಾರ್ಯ ಹೇಳುವಂಥ ಅರ್ಥ. ಭಕ್ತರು ಕೊಟ್ಟ ಹವಿಸ್ಸನ್ನು ಸ್ವೀಕಾರ ಮಾಡ್ತಾನೆ, ಹಾಗೆ ಭಕ್ತರಿಗೆ ದೊಡ್ಡ ಪ್ರಮಾಣದ ಭೋಗವನ್ನ ಕೊಡ್ತಾನೆ ಅಂತ ಕೂಡ ಅದಕ್ಕರ್ಥ. ಇಷ್ಟ ಅರ್ಥಗಳನ್ನ ನಾವೀಗ ನೋಡಿ ಮುಗಿಸಿದ್ದೀವಿ. ಇನ್ನು ಮುಂದೆ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಮಹಾದ್ಯುತಿ, ದ್ಯುತಿ ಅಂದ್ರೆ ಬೆಳಕು, ಇದನ್ನ ಅರ್ಥ ಹೇಳಿದವರು ಅವರೇ. ಹೇ ಇಂದ್ರ, ಭಗವಂತನೇ, ವಯಂ ತ್ವಾಂ ಸ್ತುವಂತಹ, ನಿನ್ನನ್ನು ಸ್ತುತಿಸುತ್ತಾ ನಾವು ಯಾವತ್ತು ಕಾಲ ಕಳಿತೇವೆ. ಮತ್ತೆ ತ್ವಂಚ ಚರಿತ್ರೆ, ನಿನ್ನನ್ನು ಸ್ತೋತ್ರ ಮಾಡುವಂತಹ ಸಾಧಕನಿಗೆ ನೀನೇನ್ ಮಾಡಬೇಕು? ನದ್ಯ ಇವ ಪೀಪೇಹೆ, ನದಿಗಳು ಹೇಗೆ ಎಲ್ಲ ಭೋಗ ವಸ್ತುಗಳನ್ನು ಕೊಡ್ತಾವೋ
ಹಾಗೆ ನೀನು ಕೂಡ ಸಾಧಕರಿಗೆ ಎಲ್ಲ ಥರದ ಭೋಗ ವಸ್ತುಗಳನ್ನು ಕೊಡಬೇಕು. ಮತ್ತೆ ಈಗ ಶ್ರುತಃ ನಮ್ಮ ಸ್ತೋತ್ರವನ್ನು ಸ್ವೀಕರಿಸಿದಂಥ ಸ್ತುತಿಸಲ್ಪಟ್ಟಂತಹ ನೀನು ಗೃಣಾನ ಉಚ್ಚಮಾನಸ್ಯ, ನಾವು ನಿನ್ನನ್ನು ಸ್ತುತಿಸಿದ್ದೇವೆ, ನಿನ್ನನ್ನು ವರ್ಣಿಸಿದ್ದೇವೆ, ವೇದಾದಿ ಮಂತ್ರಗಳಿಂದ ಸ್ತುತಿಸಿದ್ದೇವೆ. ಮತ್ತೆ ಹಾಗೆ ನಮ್ಮ ಮಾತುಗಳಿಂದಲೂ ಕೂಡ ನಿನ್ನನ್ನು ನಾವು ಹೇಳ್ತೇವೆ, ನಿನ್ನ ಬಗ್ಗೆ ಹೇಳ್ತೇವೆ. ಗೃಣಾನಃ ಉಚ್ಚಮಾನಶ್ಚ ಅಸಿ ಅಂತಿದೆ. ಸ್ತುತಃ ಸ್ತುತಿಸಲ್ಪಟ್ಟವನು, ವೇದಾದಿ ಮಂತ್ರಗಳಿಂದ ಸ್ತುತಿಸಲ್ಪಟ್ಟವನು. ಗೃಣಾನಃ ಅಂದರೆ ಉಚ್ಚಮಾನಃ, ನಮ್ಮದೇ ಆದ ಮಾತುಗಳಿಂದ ಹೇಳಲ್ಪಟ್ಟವನು ಅಂತ ಹೀಗದರ ಅರ್ಥ. ಮತ್ತೆ ದ್ಯುತಿಮಾಂಶ್ಚ ಅಸಿ, ಮಹಾಕಾಂತಿ ಉಳ್ಳವನು ಆಗಿದ್ದಿ. ಧಿಯಾ, ಧಿ ಅಂದರೆ ದೀಪ್ತಿ, ಬೆಳಕು. ಅಂಥ ಬೆಳಕಿನಿಂದ ಕೂಡಿದ ನಿನ್ನ ಈ ಹೊಸ ಸ್ತೋತ್ರ ಅದು ಮಾಡಲ್ಪಟ್ಟಿದೆ, ನಿನಗಾಗಿ ನಿನ್ನ ಸ್ತೋತ್ರ ರೂಪವಾಗಿ ಇದು ನಮ್ಮಿಂದ ಮಾಡಲ್ಪಟ್ಟಿದೆ ಅಂತ ಆ ಸಾಧಕರ ತಾತ್ಪರ್ಯ. ಮಹತಿ ದ್ಯುತಿ, ದೊಡ್ಡ ಪ್ರಮಾಣದ ಬೆಳಕೊಳ್ಳುವನು ಅಂತ ಅವರು ಅರ್ಥ ಹೇಳಿದ್ದನ್ನ ನಾವೀಗಾಗಲೇ ನೋಡಿ ಮುಗಿಸಿದ್ದೀವಿ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವಂತಹ ಅರ್ಥ ಏನಿದೆ ಅಂತ ಅನ್ನೋದನ್ನ ನೋಡೋಣ. ಹೇ ಇಂದ್ರ, ಭಗವಂತನೇ, ಇದು ವೇದ ಮಂತ್ರದಲ್ಲಿ ಇದ್ದೇ ಇದೆ. ವಯಂ, ನಾವು, ತ್ವಾಂ, ನಿನ್ನನ್ನು, ಇದು ನಾವು ಅಧ್ಯಾರ್ಥ ಮಾಡ್ಕೊಂಡಿರೋದು. ಸ್ತುವಂತಹ, ಸ್ತೋತ್ರ ಮಾಡುವವರಾಗಿ ಸ್ಮಃ ಇದ್ದೇವೆ. ಸ್ಮಃ ಅಂತ ಅಧ್ಯಾಹಾರ ಮಾಡ್ಕೊಳ್ಬೇಕು. ನೂ ಇದಾನೀಂ, ನೂ ಅಂದ್ರೆ ಇದಾನೀಂ, ಸ್ತುತಃ, ನಮ್ಮಿಂದ ಸ್ತುತಿಸಲ್ಪಟ್ಟಂತಹ ನೀನು. ನೂ ಇದಾನೀಮೇವ, ಈಗಲೇ. ಗೃಣಾನಃ ಅಸ್ಮಾಭಿ ಸಹ ಭಾಷಮಾಣಃ, ನಮ್ಮ ಜೊತೆ ನೀನು ಮಾತನಾಡಬೇಕು ಅಂತ ಅದರ ಅಭಿಪ್ರಾಯ. ಇದು ಭಗವಂತಾಚಾರ್ಯ ಹೇಳಿದ ಅರ್ಥ. ನದ್ಯಹನ, ನದಿಗಳಂತೆ, ಜರಿತ್ರೆ, ಸ್ತೋತ್ರ ಮಾಡುವವನಿಗೆ, ಈಶಂ ಅನ್ನಂ, ಭೋಗಂ, ಅನ್ನಾದಿ ಭೋಗವನ್ನ, ಪೀಪೇಹೆ, ನೀನು ಕುಡಿಸಬೇಕು. ಇದು ಭಗವಂತಾಚಾರ್ಯ ಹೇಳಿದ್ದೆ. ಮತ್ತೆ ರಘುನಾಥ ಸ್ವಾಮಿಗಳು ಕೂಡ ಹೇಳಿದ ಅರ್ಥನೇ. ಹರಿವಹ, ಇಂದ್ರಿಯ ಪ್ರೇರಕನೇ, ಇದು ಹಿಂದೆ ಅನೇಕ ಬಾರಿ ಈ ಮಂತ್ರ ಬಂದಿದೆ. ಹರಿವಿಹಿ ವರ್ತತೆ ಇಥಿವ ಅಂತ ಋಗ್ಭಾಷ್ಯದಲ್ಲಿ ಅರ್ಥ ಹೇಳಿದ್ದಾರೆ. ಹರಿಗಳು ಅಂದರೆ ಅಶ್ವಗಳು, ಕುದುರೆಗಳು. ಇಂದ್ರಿಯಗಳೆಂಬ ಕುದುರೆಗಳನ್ನು ಪ್ರೇರಿಸುವವನು ಅಂತ ಅದರ ಅರ್ಥ. ಮುಂದೆ ಶ್ಯಾಮ ಅಂತದೆ, ಧಿಯಾ ಶ್ಯಾಮ. ಈ ಶ್ಯಾಮ ಅಂತಿದೆಲ್ಲ ಇದು ಮೂಲತಃ ಅಸಭುವಿ ಧಾತುವಿನ ವಿಧಿಲಿಂಗ ಲಕಾರದ ಉತ್ತಮ ಪುರುಷ ಏಕವಚನ. ಶ್ಯಾಮ್, ಶ್ಯಾವ, ಶ್ಯಾಮ, ನಾವು ಇದ್ದೇವೆ. ಭಗವಂತ ರಘುನಾಥ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಸ್ತುವಂತಹ ಶ್ಯಾಮ, ನಾವು ನಿನ್ನನ್ನು ಸ್ತುತಿಸುವವರಾದೇವು ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದನ್ನು ನಾವು ನೋಡ್ಬೋದು. ಹೀಗೆ ಶ್ಯಾಮ ಅನ್ನೋದನ್ನ ಕ್ರಿಯಾಪದವಾಗಿ ನಾವು ಹೆಚ್ಚು ಕಾಣ್ತೀವಿ ಎಲ್ಲ ಕಡೆ. ಅಂಥ ಆ ಮಾತು, ಆ ಶ್ಯಾಮ ಅನ್ನುವುದು ಸ್ತುವಂತಹ ಅನ್ನುವಂಥ ಶತ್ರು ಪ್ರತ್ಯಯ ಅಂತ ಶಬ್ದದ ಜೊತೆಗೆ ಬಂದಿದೆ. ಮತ್ತೆ ಭಗವಂತಾಚಾರ್ಯ ಮೊದಲಾದವರು ಮೂಲ ಋಗ್ವೇದಕ್ಕೆ ಏನು ಅರ್ಥ ಮಾಡಿದಾರಲ್ಲ, ಅಲ್ಲೂ ಕೂಡ ದಾಸ ಆಳು ಕಾಳುಗಳಿಂದ ಸಹಿತರಾದೇವು, ಅಲ್ಲೂ ಕೂಡ ಅದು ಶ್ಯಾಮ ಅಂತ ಅನ್ನೋದು ಕ್ರಿಯಾಪದವೇ. ಶ್ಯಾಮ ರಥ್ಯ ಸುದಾಸಾಹ ಅಂತ ಮೂಲ ಋಗ್ವೇದದ ಮಂತ್ರ. ರಥ್ಯ ಸುದಾಸಾಹ ಅನ್ನುವುದೆರಡೂ ಕೂಡ ಮೂಲ ಋಗ್ವೇದದಲ್ಲಿದೆ. ಇಡೀ ಋಗ್ವೇದದ ಆ ಮೂಲ ಮಂತ್ರಕ್ಕೆ ಅರ್ಥ ಮಾಡ್ಬೇಕು ಅಂತ ಹೊರಟವರಿಗೆ ನಾವು ಆಳು ಕಾಳುಗಳಿಂದ ಯುಕ್ತರಾದೆವು, ಹಾಗೆ ರಥವಾಹನಾದಿ ವೈಭವವುಳ್ಳವರಾದೆವು ಅಂತ ಇಷ್ಟ ಅರ್ಥ ಆಗ್ತದೆ. ಅವ್ರಿಗೆ ಸಮಸ್ಯೆ ಅಲ್ಲ. ಈಗ ನಾವು ರಘುನಾಥ ಸ್ವಾಮಿಗಳ ಅನುಸಾರವಾಗಿ ಇದನ್ನೇನು ನೋಡ್ತಾ ಇದ್ದೀವಲ್ಲ, ಅಲ್ಲಿ ಧಿಯಾ ಶ್ಯಾಮ ಅನ್ನೋಲ್ಲಿ ಈ ಬೃಹತಿ ಮಂತ್ರ ಮುಗಿದು ಹೋಗ್ತದೆ. ಮುಂದೆ ರಥ್ಯ ಸುದಾಸ ಅನ್ನೋದು ಮುಂದಿನ ಮಂತ್ರಕ್ಕೆ ಸಂಬಂಧಪಡ್ತದೆ. ಅದರಿಂದ ಶ್ಯಾಮ ಅನ್ನೋದನ್ನ ಎಲ್ಲಿ ಇಟ್ಕೊಳ್ಬೇಕು? ಉತ್ತಮ ಪುರುಷದ ಏಕವಚನ ಇದು. ಅದನ್ನ ಸ್ತುವಂತ ಶ್ಯಾಮ, ನಾವು ಸ್ತುತಿಸುವವರಾದೇವು ಅಂತ ರಘುನಾಥ ಸ್ವಾಮಿಗಳು ಹೇಳಿದ್ದನ್ನು ನೋಡಿದ್ದೇವೆ. ನಾನು ಅದಕ್ಕಾಗಿ ಏನ್ ಮಾಡಿದೆ, ಈ ಶ್ಯಾಮ ಅನ್ನೋದನ್ನ
ನಾಮಪದವಾಗಿ, ಕ್ರಿಯಾಪದವಾಗಿ ಇಟ್ಕೊಳ್ಳೇ ಇಲ್ಲ, ನಾಮಪದವಾಗಿ ಇಟ್ಕೊಂಡು ಅದನ್ನು ಸಂಬೋಧನಾ ಪ್ರಥಮ ವಿಭಕ್ತಿ ಏಕವಚನವಂತ ಮಾಡ್ಕೊಂಡ್ಬಿಟ್ಟೆ. ಅದು ಹೇಗೆ ಅಂತ ಮುಂದೆ ಹೇಳ್ತೇನೆ. ಶ್ಯಾಮ ಅಂದರೆ ಶಾಸ್ತ್ರೋಪದೇಶಕನೇ, ಶಾಸ್ತ್ರ ಪ್ರತಿಪಾದ್ಯನೇ, ಇದು ನನಗೆ ಗಮನಕ್ಕೆ ಬಂದಂಥ ಅರ್ಥ. ತೇ ನಿನಗೆ, ಧಿಯಾ, ಧಿ ಅಂದರೆ ಬುದ್ಧಿ ಅಂತ ಅರ್ಥ. ದ್ಯುತಿ ಅಂದರೆ ಬೆಳಕು. ನಾವೀಗ ಮಹಾದ್ಯುತಿ ಎಂಬಲ್ಲಿ ನೋಡ್ತಾ ಇರೋದು. ದ್ಯುತಿ ಅಂದರೆ ಬೆಳಕು. ಬೆಳಕು ಅಂದರೆ ಜ್ಞಾನದ ಬೆಳಕೆ ಬೆಳಕು. ಅದರಿಂದ ಧಿ ಅಂದ್ರು ದ್ಯುತಿ ಅಂದ್ರು ಒಂದೇ, ನಾನೀಗ ತಿಳ್ಕೊಂಡಿರೋದು. ಅದರಿಂದ ಧಿಯಾ ತೃತೀಯ ವಿಭಕ್ತಿಗೆ ಜ್ಞಾನಪೂರ್ವಕಂ, ಜ್ಞಾನಪೂರ್ವಕವಾಗಿ ನವ್ಯಂ ಹೊಸದಾದ ಬ್ರಹ್ಮ ವೈದಿಕ ಸ್ತೋತ್ರವನ್ನು ಅಕಾರಿ ನಮ್ಮಿಂದ ಇದು ಮಾಡಲ್ಪಟ್ಟಿದೆ ಅಂತ ಹೀಗರ್ಥ. ಇಲ್ಲಿ ಸ್ಯಮು ಶಬ್ದ ಅಂತ ಒಂದು ಧಾತು ಇದೆ. ಅದು ಭಾರಿ ಗಣದಲ್ಲಿ ಪಠಿತವಾದಂಥ ಧಾತು. ಅದಕ್ಕೆ ಶಬ್ದ ಮಾಡುವವನು ಅಂತ ಅರ್ಥ. ಹಾಗಾದ್ರೆ ಶಮತಿ ಅಂದ್ರೆ ಶಮತಿ, ಶಮತಃ ಶಮಂತಿ ಅಂತ. ಅದಕ್ಕೆ ಶಬ್ದ ಮಾಡೋದು ಅಂತ ಅರ್ಥ. ಶಬ್ದ ಮಾಡೋದು ಅಂದ್ರೆ ಭಗವಂತನನ್ನ ಕವಿ ಅಂತ ಹೇಳ್ತಾರಲ್ಲ, ಕವಿ ಅಂದ್ರೂ ಶಬ್ದ ಮಾಡುವವನು ಅಂತಾನೆ ಅರ್ಥ. ಅರ್ಥಾತ್ ಹೊಸ ಗ್ರಂಥಗಳನ್ನು ರಚನೆ ಮಾಡುವವನು, ಆ ಗ್ರಂಥಗಳನ್ನ ರಚನೆ ಮಾಡಿ ಮತ್ತೆ ಇನ್ನೊಬ್ಬರಿಗೆ ಉಪದೇಶಿಸುವವನು, ಇದೆರಡು ಅರ್ಥನೂ ಬರ್ತದೆ. ನಾನು ಶಾಸ್ತ್ರಂ ಉಪದಿಶತಿ ಅಂತ ಅರ್ಥ ಬರ್ಕೊಂಡಿದ್ದೇನೆ. ಇದು ಕರ್ತೃ ಪ್ರಯೋಗ ಆದಾಗ. ಕರ್ಮಣಿ ಪ್ರಯೋಗದಲ್ಲಿ ಶಮ್ಯತೆ ಅಂದ್ರೆ ಶಬ್ದ ಮಾಡಲ್ಪಡುತ್ತದೆ ಅಂತ ಅರ್ಥ ಆಗ್ತದೆ. ಈ ಶಾಸ್ತ್ರೇಣ ಉಪದಿಶ್ಯತೆ, ಇವನು ಶಾಸ್ತ್ರವನ್ನು ರಚಿಸಿ ಜನರಿಗೆ ಉಪದೇಶ ಮಾಡ್ತಾನೆ, ಮತ್ತೆ ಶಾಸ್ತ್ರದ ಮೂಲಕ ಇವನು ಜನರಿಗೆ ಉಪದೇಶಿಸಲ್ಪಡ್ತಾನೆ. ಇತಿ ಶ್ಯಾಮ, ಇದು ಪ್ರಥಮ ವ್ಯಕ್ತಿ ಏಕವಚನ. ಅದರ ಸಂಬೋಧನ ಪ್ರಥಮ ವ್ಯಕ್ತಿ ಏಕವಚನ ಶ್ಯಾಮ ಅಂತ. ಇದು ನಾನು ಮಾಡ್ಕೊಂಡಿರುವ ಅರ್ಥ. ಗೃಣಾನಃ ಅಂದ್ರೆ ಗೃಹ ಶಬ್ದ ಅಂತ ಧಾತು ಇದೆ, ಕ್ರಿಯಾದಿ ಗಣದ ಧಾತು ಇದೆ. ಆದ್ರಿಂದ ಗೃಣೀತೆ ಇತಿ ಗೃಣಾನಃ, ಭಕ್ತರ ಜೊತೆಗೆ ಮಾತನಾಡುವವನು ಅಂತ ಅದರ ಅರ್ಥ. ಮಹತಿ ದ್ಯುತಿ ಯಶ ಸಹ ಮಹಾದ್ಯುತಿ. ಸರಿ, ನಾವು ಮಹತಿ ದ್ಯುತಿ ಯಸ್ಮೈ ಸಹ ಮಹಾದ್ಯುತಿ ಅಂತ ಸ್ವಲ್ಪ ಅದನ್ನು ಬದಲಾವಣೆ ಮಾಡಿಕೊಂಡು ವ್ಯಾಖ್ಯಾನ ಮಾಡ್ಕೊಂಡಿದ್ದೇನೆ. ಅದರ ಅರ್ಥ ಏನಂದ್ರೆ, ಮಹತಿ ದೊಡ್ಡದಾದ, ದ್ಯುತಿ ಅಂದ್ರೆ ಪ್ರಭಾ ಅಂದ್ರೆ ಬೆಳಕು. ಯಾವ ಬೆಳಕು ಅಂದ್ರೆ ಜ್ಞಾನ ರೂಪವಾದ ಬೆಳಕು. ಯಸ್ಮೈ ಯಾವ ಭಗವಂತನಿಗೆ ಸಮರ್ಪ್ಯತೆ ಅರ್ಪಿಸಲ್ಪಡ್ತದೋ ಅವನೇ ಮಹಾದ್ಯುತಿ. ಅವನು ಸ್ವಯಂ ಜ್ಞಾನ ರೂಪವಾದ ಬೆಳಕುಳ್ಳವನು ಹೌದು, ಮತ್ತೆ ಜ್ಞಾನ ರೂಪವಾದ ಬೆಳಕು ಅವನಿಗಾಗಿಯೇ ಮೀಸಲಾಗಿರುವಂಥದ್ದು. ಅದನ್ನೇ ಇಲ್ಲಿ ಧಿಯಾ, ಜ್ಞಾನಪೂರ್ವಕವಾಗಿ ನಿನ್ನ ಸ್ತೋತ್ರವು ಮಾಡಲ್ಪಟ್ಟಿದೆ ಅಂತ ಬಂದಿದೆ. ಬೃಹತಿ ಮಂತ್ರ ತೇ ಧಿಯಾ ನವ್ಯಂ ಬ್ರಹ್ಮ ಅಕಾರಿ, ಭಗವಂತನೇ ನಿನಗಾಗಿ ಜ್ಞಾನಪೂರ್ವಕವಾಗಿ ಸ್ತೋತ್ರವೊಂದು ಮಾಡಲ್ಪಟ್ಟಿದೆ ಅಂತ ಬೃಹತಿ ಮಂತ್ರ ಮಹಾದ್ಯುತಿ ಎಂಬ ಅರ್ಥವನ್ನೇ ಹೇಳಿದೆ. ಇದು ನನ್ನ ವ್ಯಾಖ್ಯಾನ. ಮುಂದೆ ಈ ಭಾವಾರ್ಥ, ಭಗವಂತನೇ ನಾವು ನಿನ್ನನ್ನು ಸ್ತುತಿಸ್ತಿದ್ದೇವೆ, ಈಗ ನಮ್ಮಿಂದ ಸ್ತುತನಾದಂಥ ನೀನು ಇನ್ಯಾವುದೋ ಕಾಲಕ್ಕೆ ನಮ್ಮ ಜೊತೆ ಮಾತನಾಡಬೇಕು ಅಂತ ಆಲೋಚನೆ ಮಾಡಬೇಡ. ಈಗಲೇ ನಮ್ಮೊಂದಿಗೆ ಮಾತನಾಡ್ತಾ ನಿನ್ನನ್ನು ಸ್ತುತಿಸುವವರಿಗೆ ಎಲ್ಲ ಭೋಗವನ್ನು ಕೊಡಬೇಕು. ನದಿಗಳು ತಮ್ಮ ಬಳಿಗೆ ಬರುವಂತಹ ಜನರಿಗೆ ಎಲ್ಲವನ್ನೂ ಕೊಡುವಂತೆ, ಸ್ನಾನ ಪಾನಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡುವಂತೆ, ನಮ್ಮ ಇಂದ್ರಿಯ ಪ್ರೇರಕನೂ ಶಾಸ್ತ್ರ ಪ್ರತಿಪಾದ್ಯನೂ ಶಾಸ್ತ್ರ ಉಪದೇಶಕನೂ ಆದಂಥ ಭಗವಂತನೇ, ನಿನಗಾಗಿ ಜ್ಞಾನಪೂರ್ವಕವಾಗಿ ನಾವು ಹೊಸ ಸ್ತೋತ್ರವೊಂದನ್ನು ಅರ್ಪಿಸ್ತಾ ಇದ್ದೇವೆ ಅಂತ ಇಷ್ಟದರ ಪ್ರಾರ್ಥನೆ. ಮಹಾದ್ಯುತಿ ಅನ್ನೋದನ್ನ ಎಂಬುದಾಗಿ ಭಗವಂತನನ್ನು ಪ್ರಶಂಸಿಸುವ ಬೇರೆ ಬೇರೆ ಉಲ್ಲೇಖಗಳನ್ನು ಈಗ ನೋಡೋಣ. ಮಹತ್ತಾದ ಪ್ರಭಾವವುಳ್ಳವನು. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ ಯುಗಪದುತ್ಥಿತ ಇತಿ ಭಾಸದಶಿ ಸಾ ಸ್ಯಾತ್ ಭಾಸಸ್ತಸ್ಯ ಮಹಾತ್ಮನಃ ಅಂತ ಭಗವದ್ಗೀತೆಯಲ್ಲಿ ವಿಶ್ವರೂಪಾಧ್ಯಾಯದ ವರ್ಣನೆ. ಹಗಲು ಹೊತ್ತಿನಲ್ಲಿ 1000 ಸೂರ್ಯರ ಬೆಳಕು ಬಂದರೆ ಹೇಗಿರಬೇಕೋ ಹಾಗೆ ಆ ಭಗವಂತನ ಕಾಂತಿ ಇತ್ತು, ವಿಶ್ವರೂಪವನ್ನು ಧರಿಸಿದ ಭಗವಂತನದು ಅಂತ ಅದರ ತಾತ್ಪರ್ಯ. ಸೋನಂತ ತೇಜಾಶ್ಚ ತತಸ್ತತೋಪಿ ಅಂತ ಋಗ್ವೇದ ಖಿಲದ ಮಾತನ್ನು ಗೀತಾ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅನಂತ ತೇಜಾಹ, ಮಹಾ ತೇಜಸ್ಸುಳ್ಳವನು. ಮತ್ತೆ ಸದ್ದೇಹ ಸುಖಗಂಧಶ್ಚ ಜ್ಞಾನಭಾಹ ಸತ್ಪರಾಕ್ರಮ, ಜ್ಞಾನ ಸುಖ ಸವಿಷ್ಣು ಪರಮೋಮತಃ ಅಂತ
ಇನ್ನೂ ಒಂದು ಕಡೆ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಹೇಳ್ತಾರೆ, ಜ್ಞಾನಭಾಹ, ಜ್ಞಾನದ ಬೆಳಕುಳ್ಳವನು ಆ ಭಗವಂತ. ಮತ್ತೆ ಸಾಧಕರಾದವರಿಗೆ ಆ ಜ್ಞಾನದ ಬೆಳಕನ್ನ ಕೊಡ್ತಾನೆ ಕೂಡ, ಅವರನ್ನು ಜ್ಞಾನದ ಬೆಳಕುಳ್ಳವರನ್ನಾಗಿ ಮಾಡ್ತಾನೆ. ವೇದವ್ಯಾಸ ಅವತಾರ ಹೇಗಿತ್ತು? ವಿಶ್ವಕೃತ್ ಪ್ರಕಾಶತೆ ಜ್ಞಾನ ಮರೀಚಿ ಮಂಡಲ ಪ್ರಭಾಸೆ ನಂಡ ಬಹಿಸ್ತಥ ಅಂತಃಸಹಸ್ರ ಲಕ್ಷಾಮಿತ ಭಾನು ದೀಧಿತಿ. ಒಳಗೆ ಹೊರಗೆ ಎಲ್ಲ ಥರದ ಕತ್ತಲನ್ನು ಪರಿಹಾರ ಮಾಡ್ತಾ ಬೆಳಗುವಂಥ ಸಹಸ್ರ ಲಕ್ಷ ಅಷ್ಟೇ ಏಕೆ ಅನಂತ ಸೂರ್ಯರ ಕಾಂತಿ ಉಳ್ಳವನವನು. ದೀಧಿತಿ ವಿಜ್ಞಾನ ರೋಚ ಪರಿಪೂರಿತಾಂತರ ಬಾಹ್ಯಾಂಡ ಕೋಟೆಂ. ಜ್ಞಾನದ ಬೆಳಕಿನಿಂದ ಎಲ್ಲ ಕಡೆ ಅವನು ತುಂಬಿದ್ದಾನೆ. ನಮ್ಮಂಥ ಒಂದು ಭೌತಿಕವಾದ ಬೆಳಕಲ್ಲ, ವಿಜ್ಞಾನದ ಬೆಳಕದು. ತಮೇವ ಭಾಂತ ಮನುಭಾತಿ ಸರ್ವಂ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಅಥರ್ವಣೋಪನಿಷತ್ನಲ್ಲಿ ಮತ್ತು ಕಾಟಕೋಪನಿಷತ್ನಲ್ಲಿ ಕಾಣಿಸುವಂತಹ ಮಂತ್ರ. ನತತ್ರ ಸೂರ್ಯೋ ಭಾತಿ ನ ಚಂದ್ರಸಾರಕಂ ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ. ಆ ಭಗವಂತನ ವಿಷಯದಲ್ಲಿ ಸೂರ್ಯನ ಬೆಳಕು ಏನೂ ಕೆಲಸ ಮಾಡಲಾರದು, ಚಂದ್ರ ತಾರೆಗಳ ಬೆಳಕು ಅಲ್ಲೇನೂ ಕೆಲಸ ಮಾಡಲಾರದು, ಮಿಂಚು ಅವನನ್ನು ಬೆಳಗಿಸಲಾರದು, ಇನ್ನು ಅಗ್ನಿಯಾದರೂ ಅವನನ್ನು ಬೆಳಗಿಸುವುದು ಹೇಗೆ? ನೇಮಾ ವಿದ್ಯುತೋ ಭಾಂತಿ ಕುತೋಯಮಗ್ನಿ ತಸ್ಯ ಭಾಸಾ ಸರ್ವಮಿದಂ ವಿಭಾತಿ. ಆ ಭಗವಂತನ ಕಾಂತಿಯಿಂದಲೇ ಸರ್ವಮಿದಂ ವಿಭಾತಿ. ಭಗವಂತ ಬೆಳಕು ಚೆಲ್ಲಿದ್ರೆ ಇದೆಲ್ಲವೂ ಕೂಡ ಬೆಳಗ್ತದೆ. ಹಾಗೆ ದ್ಯುತಿ ಅಂದರೆ ಶೋಭೆ, ಸೌಂದರ್ಯ ಅಂತ ಕೂಡ ಅರ್ಥ ಮಾಡ್ಬೋದು. ನಮಗೆ ಈ ಜಗತ್ತಿನಲ್ಲಿ ಜ್ಞಾನದ ಬೆಳಕು ಸಿಗುವುದು ಅವನಿಂದ. ಅಷ್ಟೇ ಅಲ್ಲ, ಹಗಲು ಹೊತ್ತಿನಲ್ಲಿ ನಮಗೆ ಭೂಮಿಗೆ ಎಲ್ಲಿಗೂ ಬೇಕಾದ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಅಗ್ನಿಯ ಬೆಳಕು ಇವೆಲ್ಲವೂ ಸಿಗುವುದು ಕೂಡ ಈ ಭಗವಂತನಿಂದಲೇ. ಆದ್ರಿಂದ ಆತ ಮಹಾದ್ಯುತಿ, ನಮಗೆಲ್ರಿಗೂ ಕೂಡ ಬೇಕಾದಂಥ ಬೆಳಕನ್ನು ಒದಗಿಸುವವನು ಅಂತ ಅದರ ತಾತ್ಪರ್ಯ. ಕೃಷ್ಣೋ ರಾಮೋ ನೃಸಿಂಹಶ್ಚ ವರಾಹೋ ವಿಷ್ಣುರೇವ ಚ ಪರಂಜ್ಯೋತಿ ಪರಂ ಬ್ರಹ್ಮ ವಾಸುದೇವ ಇತಿ ಕ್ರಮಾತ್. ಓಂಕಾರದ 8 ಅವಯವಗಳೇನಿವೆ ಅದರಿಂದ ಪ್ರತಿಪಾದಿತವಾದ 8 ರೂಪಗಳು. ಅಕಾರದಿಂದ ಕೃಷ್ಣ, ಮತ್ತೆ ಉಕಾರದಿಂದ ರಾಮ, ಮಕಾರದಿಂದ ನರಸಿಂಹ, ನಾದದಿಂದ ವರಾಹ, ಹೀಗೆಲ್ಲ ಪ್ರತಿಪಾದ್ಯರಾಗ್ತಾರೆ. ಮತ್ತೆ ಅದರಲ್ಲಿ ಒಂದು ಮುಂದುವರೆದ ಒಂದು ರೂಪ ಪರಂಜ್ಯೋತಿ ಅಂತ. ಹೀಗೆ ಪರಂಜ್ಯೋತಿ ಅಂತಲೇ ಭಗವಂತನಿಗೆ ಮತ್ತೊಂದು ರೂಪವೂ ಇದೆ. ಶಾಂಕರ ಭಾಷೆ ಪ್ರಕಾರ ಒಳಗೆ ಹೊರಗೂ ಕಾಂತಿಗಳುಳ್ಳವನು. ಸ್ವಯಂ ಜ್ಯೋತಿ ಅಂತ ಬೃಹದಾರಣ್ಯಕ ಉಪನಿಷತ್ತಿನ ಮಾತನ್ನು ಅವರು ಉದ್ಧರಿಸ್ತಾರೆ. ಜ್ಯೋತಿಷಾಂ ಜ್ಯೋತಿ ಅಂತ ಬೃಹದಾರಣ್ಯಕದ ಮತ್ತೊಂದು ಕಡೆ ಬರೋದು. ಪರಾಶರ ಭಟ್ಟರ ವ್ಯಾಖ್ಯಾನಕ್ಕನುಸಾರವಾಗಿ ತೇಜೋನಪೇಕ್ಷ ರೂಪಂ ಸ್ವಂ ಮಹದ್ಯಸ್ಯ ಮಹಾದ್ಯುತಿ. ಸೂರ್ಯಪ್ರಕಾಶವನ್ನು ಇವನೇ ಕೊಡ್ತಾನೆ, ಅದು ಅವನಂದೇ ಬಂದಿರುವಂಥ ಸೂರ್ಯಪ್ರಕಾಶ.
ಸರ್ವಮೂಲದಲ್ಲಿ ಆಚಾರ್ಯರು ಒಂದು ಶ್ಲೋಕ ಉದ್ಧರಿಸ್ತಾರೆ. ತಾಪನಿ ಪಾಚಿಕಾ ಚೈವ ಶೋಷಣಿ ಚ ಪ್ರಕಾಶಿನಿ ನೈವರಾಜನ್ ರವೇಶ್ ಶಕ್ತಿ ಶಕ್ತಿರ್ ನಾರಾಯಣಸ್ಯ ಸ ಅಂತ ಪದ್ಮಪುರಾಣದ ಶ್ಲೋಕ ಅದು. ತಾಪನಿ ಅಂದರೆ ಬಿಸಿಲು ಕೊಡುವಂಥದ್ದು, ಬೇಗೆ. ಪಾಚಿಕ ಅಂದರೆ ಬೇಯಿಸುವಂಥದ್ದು. ಕೆಲವು ಬಾರಿ ಹಣ್ಣು ಹಂಪು ಕಾಯಿಗಳೆಲ್ಲ ಪಕ್ವಾಗ್ತಾವಲ್ಲ, ಅದು ಒಂದು ಶಕ್ತಿ. ಬಿಸಿಲ ಬೇಗೆ ಮೊದಲನೇ ಶಕ್ತಿ, ಪಕ್ವವನ್ನಾಗಿ ಮಾಡೋದು ಎರಡನೇ ಶಕ್ತಿ, ಶೋಷಣೆ ಅಂದರೆ ಒಣಗಿಸುವುದು ಎರಡನೇ ಶಕ್ತಿ, ಪ್ರಕಾಶನೆ ಅಂದರೆ ಬೆಳಕು ಕೊಡುವುದು ಇನ್ನೊಂದು ಶಕ್ತಿ. ಇವೆಲ್ಲ ನೈವರಾಜನ್ ರವೇಶ್ ಶಕ್ತಿ. ಸೂರ್ಯನ ಬೆಳಕು ಇದು ಅಂತ ತಿಳ್ಕೊಬೇಡಿ, ಇದೆಲ್ಲವೂ ಶಕ್ತಿ ನಾರಾಯಣಸ್ಯ, ಇದು ನಾರಾಯಣನ ಶಕ್ತಿ ಅಂತ ಅಲ್ಲಿ ವರ್ಣಿಸ್ತಾರೆ. ಇದು ಪದ್ಮಪುರಾಣದ ಮಾತು. ಸತ್ಯಸಂಧ ಸ್ವಾಮಿಗಳು ರೂಪಣಿ ಪಾಚಿಕಾ ಚೈವ ಶೋಷಣಿ ಚ ಪ್ರಕಾಶಿನಿ ನೈವರಾಜನ್ ರವೇಶ್ ಶಕ್ತಿ ಶಕ್ತಿರ್ ನಾರಾಯಣಸ್ಯ ಚ ಅಂತ ನರಸಿಂಹ ಪುರಾಣದ ಮಾತೊಂದನ್ನು ಉದ್ಧರಿಸ್ತಾರೆ. ಅರ್ಥ ಇದೆ, ಸೂರ್ಯನಲ್ಲಿ ಏನೇನು ಶಕ್ತಿ ಕಂಡಿದೆ ಅದೆಲ್ಲ ಮೂಲತಃ ಸೂರ್ಯನ ಶಕ್ತಿ ಅಲ್ಲ, ಅದು ನಾರಾಯಣನ ಶಕ್ತಿ. ಆದ್ದರಿಂದ ಆತ ಮಹಾದ್ಯುತಿ ಅಂತ ನಾವು ಅವನನ್ನ ಧ್ಯಾನಿಸ್ಬೇಕು. ಹೀಗೆ ಭಗವಂತ ಸ್ವಯಂ ಜ್ಞಾನದ ಬೆಳಕುಳ್ಳವನು, ಅಮಿತವಾದ ಬೆಳಕುಳ್ಳವನು. ನಮ್ಮನ್ನು ಕೂಡ ನಾವು ಆತನನ್ನು ಸ್ತುತಿಸಿದರೆ ನಮಗೂ ಕೂಡ ಸ್ವರೂಪಭೂತವಾದಂಥ ಜ್ಞಾನದ ಬೆಳಕನ್ನು ಪ್ರಕಾಶಿಸುವಂಥ ಹೊಳೆವ ರೂಪವನ್ನು ಕೊಡ್ತಾನೆ. ಆದ್ದರಿಂದ ಆತ ಮಹಾದ್ಯುತಿ. ಅದರೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.